ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತಾ ನಾನು ತುಂಬ ಚೆನ್ನಾಗಿದ್ದೀನಿ. ಬನ್ನಿ ಇವಾಗ ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಇವತ್ತು ವೆಜಿಟೇಬಲ್ ಮಸಾಲ ಸಾಂಬಾರು ಹಾಗೆ ಮುದ್ದೆ ಮಾಡೋಣ ಅಂತ ಇದ್ದೆ. ಎಲ್ಲ ಕೆಲಸ ಆಗಿತ್ತು, ಟೀ ಕುಡಿದು ಇನ್ನೇನು ಬರೀ ಅಡುಗೆ ಮಾಡ್ತಾ ಇತ್ತು, ಹಾಗೆ ವಿಡಿಯೋ ಮಾಡಿದೆ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ, ಬಿಸಿ ಅನ್ನಕ್ಕೆ, ತರಕಾರಿ ಅದ್ರ ಜೊತೆ ಮಸಾಲೆ ಹಾಕಿ ಮಾಡೋದ್ರಿಂದ ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಿತ್ತಂತ ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನೇನು ಬೇಕು, ಹೇಗೆ ಮಾಡೋದಂತ ನೋಡಿ ಫ್ರೆಂಡ್ಸ್. ಇವಾಗ ಫಸ್ಟು ಬೇಳೆ ಮತ್ತು ಟೊಮೆಟೊ ಕುದಿಯೋಕೆ ಹಾಕಿದ್ದೀನಿ. ನಾನು ಒಂದು ಟೊಮೆಟೊ ಮತ್ತು ಬೇಳೆ ಕುದಿಸೋಕ್ಕೆ, ಅಷ್ಟರಲ್ಲಿ ಬೇಳೆ ಕುದಿಯೋಷ್ಟರಲ್ಲಿ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು 4 ವಿಜಿಲ್ ಕೂಗಿಸಿದ್ರೆ ಆಯಿತು, ಬೇಳೆ ಕುದೀತು. ನಾನು ನೋಡಿ ಒಂದು ನುಗ್ಗೆಕಾಯಿ, ಹೀರೆಕಾಯಿ, ಕ್ಯಾರೆಟು, ಆಲೂಗಡ್ಡೆ ಹಾಗೆ ಬೀನ್ಸ್ ತೊಗೊಂಡಿದ್ದೀನಿ. ಎಲ್ಲ ಕಟ್ ಮಾಡ್ಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಇದು ಮಸಾಲೆ ನೋಡಿ, ಕೊಬ್ಬರಿ, ಕೊತ್ತಂಬರಿ ಬೀಜ, ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಒಂದು 4 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಕಲರ್ಗೆ ಗುಂಟೂರು ಮೆಣಸಿನ್ಕಾಯಿ ತೊಗೋಬೋದು. ಇವಾಗ ಇದನ್ನೆಲ್ಲ ಕಟ್ ಮಾಡಿಕೊಂಡು ಹುರ್ಕೊಳ್ಬೇಕು. ಇವಾಗ ಕೊಬ್ಬರಿನ ಕಟ್ ಮಾಡ್ಕೊಳ್ತೀನಿ, ಆಮೇಲೆ ಮಸಾಲೆ ಹುರ್ಕೊಳ್ಬೇಕು ನೋಡಿ. ಇವಾಗ ನೋಡಿ ಒಂದು ಪ್ಯಾನ್ ಇಟ್ಬಿಟ್ಟು ಬಿಸಿ ಆದಮೇಲೆ ಕೊಬ್ಬರಿ ಚೂರು ಎಣ್ಣೆ ಹಾಕಿಬಿಟ್ಟು ಹುರ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಮುದ್ದೆಗಂತೂ. ಮಟನ್ ಸಾಂಬಾರು ಥರನೇ ಇರುತ್ತೆ ಇದು. ನೋಡಿ ಇವಾಗ ಕೊಬ್ಬರಿ ಸ್ವಲ್ಪ ಇದಾಗೋವರೆಗೂ ಹುರಿಬೇಕು. ಕೊಬ್ಬರಿ ಹುರಿತಾ ಇದೆ. ಒಂದು ಅರ್ಧ ಕೊಬ್ಬರಿ ಹುರಿದ್ಮೇಲೆ ಆಮೇಲೆ ಅದಕ್ಕೆ ಧನಿಯಾ ಮತ್ತು ಜೀರಿಗೆ, ಒಣಮೆಣ್ಸಿನ್ಕಾಯಿ ಹಾಕೋದು. ಎಲ್ಲ ಸಪ್ರೇಟ್ ಹುರ್ಕೋ ಬದಲು ಈ ಥರ ಒಂದು ಅರ್ಧ ಭಾಗ ಹುರಿದ್ಬಿಟ್ಟು ಕೊಬ್ಬರಿನ ನೋಡಿ, ಇವಾಗ ಒಣಮೆಣ್ಸಿನ್ಕಾಯಿ, ಜೀರಿಗೆ, ಧನಿಯಾ ಕಾಳು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಸ್ವಲ್ಪ ಇದು ಕಲರ್ ಇದಾಗೋವರೆಗೂ ಹುರಿಬೇಕು, ಸ್ವಲ್ಪ ಧನಿಯಾ ಕಾಳೆಲ್ಲ ಹುರಿಯೋವರೆಗೂ. ಇವಾಗ ಮಸಾಲೆನ ಹುರ್ಕೊಂಡಾಯಿತು ಫ್ರೆಂಡ್ಸ್. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಅದು ಆರೋಕ್ಕೆ ಬಿಟ್ಬಿಟ್ಟು, ಇಲ್ಲಿ ವಿಜಿಲು ಆಗಿದೆ. ಇದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಬರಬೇಕು ನೋಡಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ನೋಡಿ ಕುಕ್ಕರು ವಿಜಿಲ್ ಆಗಿದೆ. ಇವಾಗ ಬೇಳೆನೂ ಬೆಂದಿದೆ. ಇದನ್ನು ಇವಾಗ ಸ್ಮ್ಯಾಶ್ ಮಾಡ್ಕೊಳ್ತೀನಿ, ನಾನು ಹುರ್ಕೊಳ್ತೀನಿ. ಅಂದರೆ ಗಟ್ಟಿಗಿದ್ರೆ ಚೆನ್ನಾಗಿ ಬರುತ್ತಲ್ಲ ಟೊಮೆಟೊ, ಅದು ಪೂರ್ತಿ ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ನೋಡಿ. ಇವಾಗ ನಾನು ತರಕಾರಿ ಫಸ್ಟ್ ಬೇಳೆ ಬೇಯಿಸ್ಕೊಂಡು ಆಮೇಲೆ ತರಕಾರಿ ಹಾಕಿ ಬೇಯಿಸ್ಕೊಳ್ತೀನಿ. ಸಪ್ರೇಟ್ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳಲ್ಲ ನಾನು. ಅಂದರೆ ತರಕಾರಿ ಇದೆಲ್ಲ ಅದರೊಳಗೆ ಅಂಶ ಎಲ್ಲ ನೀರು ಮತ್ತೆ ಬೇಯಿಸಾಕಬೇಕಾಗುತ್ತಲ್ಲ, ನಾನು ಅದಕ್ಕೆ ಈ ಥರ ಫಸ್ಟ್ ಬೇಳೆ ಬೇಯಿಸ್ಕೊಂಡು ಆಮೇಲೆ ಎಲ್ಲ ತರಕಾರಿ ಹಾಕಿ ಮತ್ತೆ ಬೇಯಿಸ್ಕೊಳ್ತೀನಿ ನೋಡಿ. ಅದೇ ಬೇಳೆಯಲ್ಲಿ ಇವಾಗ ನೋಡಿ ಎಲ್ಲ ಕಟ್ ಮಾಡ್ಕೊಂಡ್ರೆ ತರಕಾರಿ, ಉಪ್ಪು, ಅರಿಶಿನ ಹಾಗೆ ನೀರಿತ್ತಲ್ಲ ಅದು ನೀರು ಮತ್ತು ರುಬ್ಬಿರೋ ಮಸಾಲೆನ ಹಾಕ್ಬೇಕು ನೋಡಿ. ಇದು ರುಬ್ಬಿರೋ ಮಸಾಲೆನ ಹಾಕಿ ಮತ್ತು ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ನೀರು ಎಷ್ಟು ಬೇಕೋ ನಿಮಗೆ ಗಟ್ಟಿ ಬೇಕಂದ್ರೆ ಜಾಸ್ತಿ ಸಾಂಬಾರು ಬೇಕಾದ್ರೆ ನಾನು ನಾಳೆವರೆಗೂ ಮಾಡ್ಕೊತಾ ಇದ್ದೀನಿ. ನಾಳೆ ಇಲ್ಲಿ ಮತ್ತೆ ಪದೇ ಮಾಡ್ಕೊಳ್ಳೋದಂತ ನಾಳೆಗೂ ಆಗೋ ಥರ. ಹುಣಸೆಹಣ್ಣಿಲ್ಲ, ನಾನು ಹುಣಸೆಹಣ್ಣು ಹಾಕಿ ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು. ಹುಣಸೆಹಣ್ಣು ಇರೋರು ಹುಣಸೆಹಣ್ಣು ನೆನೆಸ್ಬಿಟ್ಟು ರಸ ಹಾಕಿ ಮಾಡ್ಬೋದು. ತುಂಬ ಅಂದರೆ ತುಂಬ ಟೇಸ್ಟ್ ಬರುತ್ತೆ ಹುಣಸೆಹಣ್ಣಿದ್ರೆ ನೋಡಿ. ಇವಾಗ ಸ್ವಲ್ಪ ಮೆಣಸಿನ್ಕಾಯಿ ಕಮ್ಮಿ ಹಾಕಿದ್ನಲ್ವ, ಸ್ವಲ್ಪ ಖಾರ ಕಮ್ಮಿ ಅನ್ನಿಸ್ತಾಯಿತ್ತು. ಮತ್ತು ಒಂದು ಸ್ವಲ್ಪ ಒಣ ಖಾರ ನಾನು ಹಾಕಿದೆ ನೋಡಿ. ಇವಾಗ ಒಂದು ಅರ್ಧ ಈರುಳ್ಳಿ, ಅರ್ಧ ಒಗ್ಗರಣೆಗೆ ಅರ್ಧ ಇದರಲ್ಲೇ ಹಾಕಿ ನೋಡಿ. ಇವಾಗ ಖಾರ ಮತ್ತು ಉಪ್ಪು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರ ಹಾಕಿದ್ದೀನಿ. ಇದು ಜಾಸ್ತಿ ಆದರೆ ನಾವು ಖಾರ ಜಾಸ್ತಿ ತಿನ್ನೋಲ್ಲ ಮೊದಲೇ. ಇವಾಗ ಇದನ್ನು ಒಂದೇ ಒಂದು ವಿಜಿಲ್ ಕೂಗಿಸ್ತೀನಿ. ಜಾಸ್ತಿ ಆದರೆ ತಿರ್ಗಿ ಎಲ್ಲ
ನುಗ್ಗೆಕಾಯಿ ಅಂತೂ ಫುಲ್ ಇದಾಗಿಬಿಡ್ತಾವೆ. ಒಂದೇ ಒಂದು ವಿಜಿಲ್ ಕೂಗಿಸಿದ್ರೆ ಆಯಿತು, ಫಾಸ್ಟ್ ಇಟ್ಟುಬಿಟ್ಟು. ಅಲ್ಲಿ ವಿಜಿಲ್ ಆಗಿದೆ ತಣ್ಣಗೆ ನೋಡಿ, ವಿಜಿಲ್ ಆಗಿದೆ. ಇವಾಗ ತಣ್ಣಗೆ ಆಗಿದೆ. ಬನ್ನಿ ಇವಾಗ ಒಗ್ಗರಣೆಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಸ್ವಲ್ಪ ಕರಿಬೇವು, ಸಾಸಿವೆ, ಜೀರಿಗೆ ತೊಗೊಂಡಿದ್ದೀನಿ. ಇವಾಗ ಇದನ್ನು ಒಗ್ಗರಣೆಗೆ ಹಾಕಬೇಕು. ತುಂಬ ದಿನ ಆದಮೇಲೆ ಮುದ್ದೆ ಮಾಡ್ತಾಯಿದ್ದೀನಿ, ಮುದ್ದೆ ತಿಂತಾಯಿದ್ದೀನಿ. ನೋಡಿ ಎಲ್ಲ ಕಟ್ ಮಾಡ್ಕೊಂಡಾಯಿತು, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ. ಇವಾಗ ಕುಕ್ಕರು ವಿಜಿಲ್ ತಣ್ಣಗೆ ಆಗಿದೆ ನೋಡಿ. ಸ್ವಲ್ಪ ಬಿಸಿ ಬಿಸಿ ಇತ್ತು, ಹಾಗಾಗಿ ನೋಡಿ ಇವಾಗ ತಣ್ಣಗಾಗಿದೆ. ಇವಾಗ ಇದನ್ನು ಒಗ್ಗರಣೆಗೆ ಹಾಕ್ತೀನಿ, ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬೆಂದಿದೆ. ಸ್ವಲ್ಪ ನುಗ್ಗೆಕಾಯಿ ಜಾಸ್ತಿ ಬೇಯುತ್ತೆ, ಏನೂ ಆಗೋಲ್ಲ. ಅರ್ಧ ಗ್ಲಾಸ್ ತಣ್ಣೀರು ಹಾಕಿದರೆ ಸರಿ ಹೋಗಿಬಿಡುತ್ತೆ ನೋಡಿ. ಅಷ್ಟು ಚೆನ್ನಾಗಿ ಜಾಸ್ತಿನೂ ಬೆಂದಿಲ್ಲ, ಒಂದೇ ಒಂದು ವಿಜಿಲ್ಗೆ ಸಾಕು. ಆಗ ಇದನ್ನು ಪಟ ಅಂತ ಒಗ್ಗರಣೆ ಹಾಕ್ಕೊಂಡು ಮುದ್ದೆಗೆ ಇಕ್ಕಬೇಕು ನೋಡಿ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದು ಪಾತ್ರೆಗೆ, ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿ ಬರುತ್ತೆ. ಇವಾಗ ಎಣ್ಣೆ ಬಿಸಿಯಾಗಿದೆ, ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕಿಬಿಟ್ಟು, ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಮೇಲೆ. ಇವಾಗ ಕರಿಬೇವು ಹಾಕಿದ್ದೀನಿ, ಹಾಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿನ ಹುರ್ಕೊಳ್ತೀನಿ. ಇದಕ್ಕೆ ಇನ್ನೂ ಬೇಕಾದ ಮೇಲೆ ಒಣ ಮೆಣಸಿನ್ಕಾಯಿ ಹಾಕ್ಬೋದು, ಹಿಂಗೆ ಯೂಸ್ ಮಾಡೋರು ಹಿಂಗೆ ಹಾಕ್ಬೋದು. ಇವಾಗ ನೋಡಿ ಈರುಳ್ಳಿ ಫ್ರೈ ಆಗಿದೆ. ಇವಾಗ ಕುದಿಸಿರೋ ಸಾಂಬಾರನ್ನ ಹಾಕ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ನಾವು ಮುದ್ದೆ ಜೊತೆಗೆ ತುಂಬ ದಿನ ಆಯ್ತು ಮುದ್ದೆನ ತಿಂದು. ಹಾಗೆ ಮಸಾಲೆ ತರಕಾರಿ ಇತ್ತಲ್ವ, ಮಸಾಲೆ ಸಾರು ಮಾಡೋಣ ಅಂತ. ಇವಾಗ ರೆಡಿ ಆಯಿತು ಫ್ರೆಂಡ್ಸ್. ಇದಕ್ಕೆ ಉಪ್ಪು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು, ಮತ್ತೆ ಉಪ್ಪು ಹಾಕಿದೆ. ಸ್ವಲ್ಪ ಹೊತ್ತು ಕುದಿಸಿ ಆಮೇಲೆ ಸ್ವಲ್ಪ ಸ್ಟವ್ ಆಫ್ ಮಾಡಿದರೆ, ಈ ಕುದಿಯೋ ಟೈಮಲ್ಲಿ ಹುಣಸೆ ರಸ ಮತ್ತು ಸ್ವಲ್ಪ ಬೆಲ್ಲ ಹಾಕಿದರೆ ಇನ್ನೂ ಟೇಸ್ಟ್ ಸಖತ್ತಾಗಿರುತ್ತೆ. ನಾವು ಹುಣಸೆ ಹಣ್ಣು ಖಾಲಿಯಾಗಿದೆ, ತೊಗೊಂಬರಬೇಕು. ಇವಾಗ ಸ್ಟವ್ ಆಫ್ ಮಾಡ್ತೀನಿ. ಇವಾಗ ಮುದ್ದೆಗೆ ಇಕ್ಕಬೇಕು ನೋಡಿ. ಮುದ್ದೆಗೆ ಇಟ್ಟಿದ್ದೀನಿ, 3 ಜನ ಅಲ್ವ, ಅಷ್ಟೇ ಚಿಕ್ಕದು ಮಾಡ್ಕೊಳ್ಳೋಣ ಅಂತ ನಾನು ಅನ್ನದಲ್ಲೇ ಮಿಕ್ಸ್ ಮಾಡ್ತೀನಿ ಡೈರೆಕ್ಟ್. ಇವಾಗ ಸ್ವಲ್ಪ ಇನ್ನೂ ಪಾಪ ಚಿಕ್ಕದಿದೆಯಲ್ವ, ಹಿಟ್ಟು ತಿನ್ನೋಲ್ಲ, ಸ್ವಲ್ಪ ಅನ್ನ ಹಾಕಿಬಿಟ್ಟು ಆಮೇಲೆ ಮುಂದೆ ಹೋಗ್ತಾ ಹಂಗೆ ಬರೀ ಹಿಟ್ಟು ಮುದ್ದೆ ತಿಂದರೆ ಆಯ್ತಂತ. ಇವಾಗ ಅನ್ನ ಹಾಕಿಬಿಟ್ಟು ಸ್ವಲ್ಪ ಕುದಿ ಬಂದಮೇಲೆ ಹಿಟ್ಟು ಹಾಕಿ ರುಬ್ಕೊಳ್ಳೋದಲ್ಲ ಮುದ್ದೆನ ಮಾಡ್ಕೊಳ್ಬೇಕು ನೋಡಿ. ಇವಾಗ ಕುದೀತಾ ಇದೆ ನೀರು, ಸ್ವಲ್ಪ ಸ್ಟವ್ ಸ್ಲೋ ಇಟ್ಟುಬಿಟ್ಟು ಇವಾಗ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಅನ್ನ ಹಾಕದಿರೋರು ಹಂಗೇನು ಯೂಸ್ ಮಾಡ್ಕೋಬೋದು ನೋಡಿ. ಈ ಥರ ಚೆನ್ನಾಗಿ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಳ್ತೀನಿ, ಯಾಕಂದರೆ ಹಿಟ್ಟು ಸ್ವಲ್ಪ ಕಮ್ಮಿ ಆಯಿತು, ನೀರು ಜಾಸ್ತಿ ಆಗಿತ್ತಲ್ಲ. ಇವಾಗ ಈ ಥರ ಚೆನ್ನಾಗಿ ತಿರುಗಿಸ್ಬಿಟ್ಟು, ಹಸಿ ವಾಸನೆ, ರಾಗಿದು ಫುಲ್ ಹಸಿ ವಾಸನೆ ಬರುತ್ತೆ, ಅದು ಹೋಗೋವರೆಗೂ ಒಂದು ಘಮ ಬರುತ್ತೆ, ಅಲ್ಲಿವರೆಗೂ ಬೇಯಿಸಬೇಕು ಸಣ್ಣ ಉರಿಯಲ್ಲೇ, ಇಲ್ಲ ಸೀದೋಗಿಬಿಡುತ್ತೆ ಫಾಸ್ಟಾಗಿಟ್ಟರೆ ನೋಡಿ. ಈ ಥರ ಮುಚ್ಚಳ ಮುಚ್ಚಿಬಿಟ್ಟು, ಈ ಥರ ಒಂದು ಮುಚ್ಚಳ ಮುಚ್ಚಿ ಅದಕ್ಕೆ ಸಣ್ಣ ಉರಿಯಲ್ಲೇ ಬೇಯಿಸಬೇಕು. ಆಮೇಲೆ ಚೆನ್ನಾಗಿ ಮುದ್ದೆನ ತಿರ್ಕೊಂಡ್ರೆ ಆಯಿತು ನೋಡಿ. ಈ ಥರ ಬಂದಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು, ಸಾಫ್ಟಾಗಿ. ಇನ್ನು ಸ್ವಲ್ಪ ಬೇಯಿಸಬೇಕು, ಅಂದರೆ ವಾಸನೆ ಇನ್ನೂ ಹಸಿ ಹಂಗೆ ಇತ್ತು. ಸರ ಆವಾಗವಾಗ ಪದೇ ತಿರುಗಿಸಿ ಮುಚ್ಚಿ ಬೇಯಿಸಬೇಕು ನೋಡಿ. ಸೈಡದೆಲ್ಲ ಒಂದೇ ಕಡೆ ಮಾಡಿಬಿಟ್ಟು ನೋಡಿ ಫ್ರೆಂಡ್ಸ್, ಮುದ್ದೆನೂ ಆಗ್ತಾಯಿದೆ. ಇನ್ನೇನು ಊಟ ಮಾಡೋದಷ್ಟೇ. ಮುದ್ದೆ ಬಿಸಿ ಮುದ್ದೆ, ಮಸಾಲೆ ಸಾಂಬಾರು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ. ಆಯಿತು ಮುದ್ದೆನೂ. ಇವಾಗ ಮುದ್ದೆ ಕಟ್ತಾ ಇದ್ದೀನಿ ನೋಡಿ.
ಎಷ್ಟು ಚೆನ್ನಾಗಿ ಬರುತ್ತೆ. ಇದು ಬಿಸಿ ಬಿಸಿ ಇರೋವಾಗಲೇ ಕಟ್ಟಿದರೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಜಾಸ್ತಿ ಬಿಸಿನೂ ಇಲ್ಲ, ಸ್ವಲ್ಪ ಒಂದು 5 ನಿಮಿಷ ಬಿಟ್ಟು ಕಟ್ಟಿದರೆ ನೋಡಿ ಈ ಥರ ಬರುತ್ತೆ. ಎಷ್ಟು ಮೆತ್ತಗಾಗಿತ್ತು ಮುದ್ದೆ. ಆಗ ಬಿಸಿ ಬಿಸಿ ಮುದ್ದೆ ಸಾಂಬಾರು ರೆಡಿ ಆಯಿತು. ನೀವು ಒಂದ್ಸಲ ಈ ಥರ ವೆಜಿಟೇಬಲ್ ಮಸಾಲ ಸಾಂಬಾರು ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ. ಬಿಸಿ ಬಿಸಿ ಹಂಗೆ ಕೈ ಸುಡ್ತಾ ಇತ್ತು ಮಾಡೋ ಟೈಮಲ್ಲಿ, ಹಂಗೆ ಕಟ್ಟಿಬಿಟ್ಟು ನೋಡಿ ಯಾರ್ಯಾರು ಅವಳಿಗೆ ಸ್ವಲ್ಪ ಚಿಕ್ಕದು, ನಾವು ಸ್ವಲ್ಪ ಇಬ್ಬರು ಮೀಡಿಯಮಾಗಿ ತೊಗೊಂಡು ತಿಂತಾಯಿದ್ದೀವಿ. ತಿನ್ನಬೇಕು, ಇನ್ನೇನು ಟೈಮು ಆಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗಿತ್ತಂತ ಕಮೆಂಟ್ ಮಾಡಿ. ಮುದ್ದೆ ಮತ್ತು ನೋಡಿ ಮುದ್ದೆ ಆಯಿತು, 3 ಜನಕ್ಕೆ 3 ಮುದ್ದೆ. ಇವಾಗ ಊಟ ಮಾಡಿದರೆ ಆಯಿತು ಫ್ರೆಂಡ್ಸ್. ಇವಾಗ ಮುದ್ದೆ ಮತ್ತು ವೆಜಿಟೇಬಲ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮಸಾಲೆ ಸಾಂಬಾರು ರೆಡಿ ಆಯಿತು. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ. ಎಲ್ಲರೂ ನೋಡ್ತಾಯಿರಿ ನನ್ನ ಚಾನಲ್ನ.